Good morning. So, today I will be talking to you about the question forms. So, there are three kinds of question forms. One is yes or no type questions, uh, then WH questions, and also question tags. These are the three different kinds of questions. So, coming to the yes or no type questions. ಎಸ್ ಆರ್ ನೋ ಟೈಪ್ ಕ್ವೆಶನ್ಸ್ಗಳಲ್ಲಿ ಅದನ್ನು ಮೂರು ರೀತಿಯಲ್ಲಿ ಹೇಳ್ತೇವೆ. ಒಂದು ಎಸ್ ಆರ್ ನೋ ಟೈಪ್ ಕ್ವೆಶನ್ಸ್. ಯಾಕೆ ಇದನ್ನು ಎಸ್ ಆರ್ ನೋ ಟೈಪ್ ಕ್ವೆಶನ್ ಅಂತ ಹೇಳ್ತೇವೆ ಅಂದರೆ, ಯಾವಾಗಲೇ ನಾವು ಈ ಒಂದು ವಾಕ್ಯದ ಮೇಲೆ ಈ ಥರದ ಒಂದು ಎಸ್ ಆರ್ ನೋ ಟೈಪ್ ಕ್ವೆಶನ್ಸನ್ನು ಕೇಳಿದರೆ ನಮಗೆ ಉತ್ತರ ಏನಾಗುತ್ತೆ ಅಂದರೆ ಎಸ್ ಅಥವಾ ನೋ ಅಂತಲೇ ಬರುತ್ತೆ. ದಟ್ ಈಸ್ ದ ಓನ್ಲಿ ಆನ್ಸರ್. ನಾವು ಅದು ಬಿಟ್ಟು ಬೇರೆ ಯಾವುದೇ ಉತ್ತರವನ್ನು ಕೊಡ್ಲಿಕ್ಕೆ ಬರಲ್ಲ. ಎಸ್ ಆರ್ ನೋ ಟೈಪ್ ಕ್ವೆಶನ್ಸ್. ಅದಕ್ಕೋಸ್ಕರನೇ ಅದನ್ನು ಎಸ್ ಆರ್ ನೋ ಟೈಪ್ ಕ್ವೆಶನ್ಸ್ ಅಂತ ಕರಿತೀವಿ. ಜೊತೆಯಲ್ಲಿ ಅದನ್ನು ಕ್ವೆಶನ್ಸ್ ಬಿಗಿನಿಂಗ್ ವಿತ್ ದ ರೈಟ್ ಫಾರಮ್ ಆಫ್ ದಿ ವರ್ಬ್ ಡೂ. ಸಾಮಾನ್ಯವಾಗಿ ಅದನ್ನು ನಾವು ಯಾವಾಗಲೂ ಕೂಡ ಇದೇ ರೀತಿಯ ಪ್ರಶ್ನೆಯಲ್ಲೇ ಕೇಳೋದು. ಎಕ್ಸಾಮಿನೇಷನ್ನಲ್ಲಿ ಅದನ್ನು ಕೇಳ್ತಕ್ಕಂಥ ಫ್ರೇಮ್ ಎ ಕ್ವೆಶನ್ ಯೂಸಿಂಗ್ ದ ರೈಟ್ ಫಾರಮ್ ಆಫ್ ದಿ ವರ್ಬ್ ಡೂ. ಸಾಮಾನ್ಯವಾಗಿ ಇಲ್ಲಿ ಕ್ವೆಶನ್ಸ್ಗಳಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕನ್ಫ್ಯೂಷನ್ಸನ್ನು ಮಾಡ್ಕೊಳ್ತಾರೆ. ಎಸ್ ಆರ್ ನೋ ಟೈಪ್ ಕ್ವೆಶನ್ಸ್ಗಳಿಗೆ ಅಥವಾ ಕ್ವೆಶನ್ ಟ್ಯಾಗಿಗೆ ಅಥವಾ ಒಂದು WH ಕ್ವೆಶನ್ಸ್. ಇದರಲ್ಲಿ ಕ್ವೆಶನ್ ಟ್ಯಾಗನ್ನು ಕೇಳಿದ್ರೆ ಎಸ್ ಆರ್ ನೋ ಟೈಪ್ ಮಾಡ್ತಾರೆ, ಎಸ್ ಆರ್ ನೋ ಟೈಪ್ ಹೇಳಿದ್ರೆ ಕ್ವೆಶನ್ ಟ್ಯಾಗನ್ನು ಮಾಡ್ತಾರೆ. ಇದು ಈ ತರಹದ ಒಂದು ಮಿಸ್ಟೇಕ್ಸ್ಗಳನ್ನು ಮಾಡ್ಕೊಳ್ಳೋದ್ರಿಂದಾಗಿ ಅಲ್ಲಿ ಸ್ಟೂಡೆಂಟ್ಸ್ಗಳು ಮಾರ್ಕ್ಸ್ಗಳನ್ನು ಕಳ್ಕೊಳ್ತಾರೆ. ಅದರಿಂದ ಯು ವಿಲ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಎಸ್ ಆರ್ ನೋ ಟೈಪ್ ಕ್ವೆಶನ್ಸ್ ಏನಾಗುತ್ತೆ ಅಂದರೆ, ಅವುಗಳಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಹಿ ವರ್ಕ್ಸ್ ಇನ್ ಎ ಬ್ಯಾಂಕ್. ಹಿ ವರ್ಕ್ಸ್ ಇನ್ ಎ ಬ್ಯಾಂಕ್. ಈ ಒಂದು ಸೆಂಟೆನ್ಸ್ ಏನಿದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಹಿ ವರ್ಕ್ಸ್ ಇನ್ ಎ ಬ್ಯಾಂಕ್. ಸೊ ಇಲ್ಲಿ ಯಾವಾಗಲೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನಿರುತ್ತೆ ಅದನ್ನು ನಮ್ಮಲ್ಲಿ ಡೂ ಫಾರಮ್ ಆಫ್ ದಿ ವರ್ಬಿನ ಡೂ ಫಾರಮನ್ನು ಬಳಸ್ಕೊಂಡು ನಾವು ಎಸ್ ಆರ್ ನೋ ಟೈಪ್ ಕ್ವೆಶನ್ಸನ್ನು ಮಾಡಬೇಕಾಗತ್ತೆ. ಹಿ ವರ್ಕ್ಸ್. ಸೊ ಆಗ ಆ ಒಂದು ಸಬ್ಜೆಕ್ಟಿನ ಹಿಂದಕ್ಕೆ ಹೆಲ್ಪಿಂಗ್ ವರ್ಬನ್ನು ಹಾಕಬೇಕಾಗತ್ತೆ. ಅವಾಗೇನಾಗುತ್ತೆ, ವರ್ಕ್ಸ್ ಅಂತಕ್ಕಂಥದ್ದು ಹಿ ಅಂತ ಇರೋದ್ರಿಂದ ಅಲ್ಲಿ ವರ್ಕ್ಸ್ ಅಂತ ಇದೆ. ಹಿ ಅಂತ ಇರೋದ್ರಿಂದ ವರ್ಕ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಹಾಗಾಗಿ ಅಲ್ಲಿ ಸಬ್ಜೆಕ್ಟು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ವರ್ಬ್ ಏನಾಗಿದೆ ವರ್ಕ್ಸ್ ಅಂತ ಆಗುತ್ತೆ. ಆ ವರ್ಕ್ಸ್ ಅಂತ ಇರೋದ್ರಿಂದ ಅದಕ್ಕೆ ವರ್ಬ್ ಎಸ್ ಅನ್ನು ಇರೋದ್ರಿಂದ ಹಿ ವರ್ಕ್ಸ್ ಇನ್ ಎ ಬ್ಯಾಂಕ್. ಆಗ ನಾವು ಡಸ್ ಅಂತ ಅದನ್ನು ಇದನ್ನು ಮಾಡ್ತೇವೆ. ಡಸ್ ಹಿ ವರ್ಕ್. ನೋಡಿ, ಆವಾಗ ವರ್ಕ್ ಅಂತ ಆಗಬೇಕಾಗುತ್ತೆ. ಯಾಕೆಂದರೆ ಎಸ್ ಸಿಂಗ್ಯುಲರ್ ಏನಿದೆ, ಸಿಂಗ್ಯುಲರ್ ಅಂತ ಅನ್ಬಾರ್ದು. ಅದು ಒಂದು ಗ್ರಾಮ್ಯಾಟಿಕಲ್ ಆಗಿ ಆ ಒಂದು ವರ್ಬನ್ನು ನಾವು ಆ ರೀತಿಯಲ್ಲಿ ಬಳಸ್ತೇವೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ವರ್ಬಿಗೆ ನಾವು ಎಸ್ ಅನ್ನು ಹಾಕ್ತೇವೆ. ಸೊ ಹಾಗಾಗಿ ಅದನ್ನು ನಾವು ಡಸ್ ಅನ್ನು ಇದು ಮಾಡ್ತೇವೆ. ಡಸ್ ಹಿ ವರ್ಕ್ ಇನ್ ಎ ಬ್ಯಾಂಕ್. ಡಸ್ ಹಿ ವರ್ಕ್ ಇನ್ ಎ ಬ್ಯಾಂಕ್. ನಂತರ ಇದನ್ನು ಪಾಸ್ಟ್ ಟೆನ್ಸಲ್ಲಿ ನೋಡಿದರೆ ಹಿ ವರ್ಕ್ಡ್ ಇನ್ ಎ ಬ್ಯಾಂಕ್. ಸೊ ಆಗ ವರ್ಕ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರಮ್ ಆಫ್ ದಿ ವರ್ಬ್ ಆಗೋದ್ರಿಂದ ಸೊ ನಾವಲ್ಲಿ ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ, ಡಿಡ್ ಅನ್ನು ತೆಗೆದು ಹಿಂದಕ್ಕೆ ಹಾಕ್ತೇವೆ. ಡಿಡ್ ಹಿ ವರ್ಕ್ ಇನ್ ಎ ಬ್ಯಾಂಕ್. ಡಿಡ್ ಹಿ ವರ್ಕ್ ಇನ್ ಎ ಬ್ಯಾಂಕ್. ಸೊ ಅದು ನಾವು ಪ್ರಶ್ನೆ ಕೇಳಿದಾಗ ಏನಾಗುತ್ತೆ, ಡಸ್ ಹಿ ವರ್ಕ್ ಇನ್ ಎ ಬ್ಯಾಂಕ್? ಎಸ್, ಹಿ ವರ್ಕ್ಸ್ ಇನ್ ಎ ಬ್ಯಾಂಕ್. ಅಥವಾ ನೋ, ಹಿ ಡಸಂಟ್ ವರ್ಕ್ ಇನ್ ಎ ಬ್ಯಾಂಕ್. ಉತ್ತರ ಎರಡು ರೀತಿಯಲ್ಲಿ ಹೇಳ್ಬೋದು. ಎಸ್ ಅಂತ ಹೇಳ್ಬೋದು, ನೋ ಅಂತ ಹೇಳ್ಬೋದು. ಅದನ್ನು ಸೆಂಟೆನ್ಸಲ್ಲಿ ನಾವೇನಾದ್ರು ಹೇಳೋದಾದರೆ ಎಸ್ ಹಿ ವರ್ಕ್ಸ್ ಇನ್ ಎ ಬ್ಯಾಂಕ್. ನೋ ಹಿ ಡಸಂಟ್ ವರ್ಕ್ ಇನ್ ಎ ಬ್ಯಾಂಕ್. ಹಿ ವರ್ಕ್ಸ್ ಇನ್ ಎ ಕಾಲೇಜ್. ಸೊ ಅದನ್ನು ಮುಂದುವರೆದಾಗಿ ಹೇಳ್ಬೋದು. ನಮ್ಮಲ್ಲಿ ಒಂದು ಕ್ಲಾರಿಫಿಕೇಷನನ್ನು ಕೇಳ್ತೇವೆ. ಅವನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾನ? ಇಲ್ಲ, ಅವನು ಕಾಲೇಜಲ್ಲಿ
ಲೆಕ್ಚರರ್ ಆಗಿದ್ದಾನೆ. ನೋ ನೋ he is a lecturer in a private college, ಅಥವಾ he is a lecturer in a ಗೌರ್ಮೆಂಟ್ ಪಿ ಯು ಕಾಲೇಜ್. ಸೊ ಅಥವಾ ವಾಟ್ ಎವರ್ ಹಿ ಈಸ್ ಡೂಯಿಂಗ್. ಸೊ ಆ ಒಂದು ಉತ್ತರವನ್ನು ನಾವು ಕೊಡ್ತೀವಿ ಅಲ್ವಾ. ಹಿ ವರ್ಕ್ಡ್ ಇನ್ ಎ ಬ್ಯಾಂಕ್. ಡಿಡ್ ಹಿ ವರ್ಕ್ ಇನ್ ಎ ಬ್ಯಾಂಕ್? ನೋ. ಐ ಮೀನ್ ಎಸ್, ಹಿ ವರ್ಕ್ಡ್ ಇನ್ ಎ ಬ್ಯಾಂಕ್. ನೋ, ಹಿ ಡಿಡ್ ನಾಟ್ ವರ್ಕ್ ಇನ್ ಎ ಬ್ಯಾಂಕ್. ಸೊ ಇದನ್ನು ನಾವು ಎಸ್ ಅಂತ ನಾವು ಹೇಳ್ಬೋದು, ಅಥವಾ ನೋ ಅಂತ ಕೂಡ ನಾವು ಹೇಳಲಿಕ್ಕೆ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಆಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಾವು ಈ ಒಂದೇನು ಎಸ್ ಆರ್ ನೋ ಟೈಪ್ ಕ್ವೆಶನನ್ನು ಮಾಡೋ ರೀತಿ. ಅದೇ ನಾವು ಪ್ರೆಸೆಂಟ್ ಕಂಟಿನ್ಯೂಸು ಮತ್ತು ಪಾಸ್ಟ್ ಕಂಟಿನ್ಯೂಸನ್ನು ಕುರಿತಾಗಿ ನಾವು ಮಾಡಿದರೆ ಏನಾಗುತ್ತೆ, ಐ ಆಮ್ ವರ್ಕಿಂಗ್ ಇನ್ ಎ ಐ ಆಮ್ ವರ್ಕಿಂಗ್ ಇನ್ ಗವರ್ಮೆಂಟ್ ಪಿ ಯು ಕಾಲೇಜ್. ಸೊ ಅದನ್ನು ನಾವು ಆ್ಯಮ್ ಅಂತ ಹೆಲ್ಪಿಂಗ್ ವರ್ಬ್ ಇದೆ. ಸೊ ನಮಗೆ ಯಾವಾಗಲೂ ಕೂಡ ನೋಡಿ ಈ ಕ್ವೆಶನ್ ಅದು ಎಸ್ ಆರ್ ನೋ ಟೈಪ್ ಕ್ವೆಶನ್ ಅಂತ ಬಂದಾಗ, ಎಸ್ ಆರ್ ನೋ ಟೈಪ್ ಕ್ವೆಶನ್ ಬಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸು ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಅದರಿಂದಾಗಿ ನಾವು ಡೂ ಫಾರಮ್ ಆಫ್ ದಿ ವರ್ಬನ್ನು ಬಳಸ್ಕೊಳ್ತೇವೆ. ಹಾಗಾಗಿ ಇಲ್ಲಿ ಬೇರೆದ್ರಲ್ಲಿ ಏನಾಗುತ್ತೆ ಅಂದರೆ, ಇನ್ನು ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರ್ಬೋದು, ಅಥವಾ ಪಾಸ್ಟ್ ಕಂಟಿನ್ಯೂಸ್ ಆಗಿರ್ಬೋದು, ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರ್ಬೋದು, ಅಥವಾ ಪಾಸ್ಟ್ ಪರ್ಫೆಕ್ಟ್ ಆಗಿರ್ಬೋದು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರ್ಬೋದು, ಅಥವಾ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಇದು ಯಾವುದೇ ಒಂದು ಇದಾಗಿದ್ದರೂ ಕೂಡ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ. ಹೆಲ್ಪಿಂಗ್ ವರ್ಬ್ ಇರೋದ್ರಿಂದಾಗಿ ಅದನ್ನು ನಾವು ಆ ಹೆಲ್ಪಿಂಗ್ ವರ್ಬನ್ನು ತೆಗೆದು ಹಿಂದಕ್ಕೆ ಹಾಕಿದರೆ ಆಗೋಗುತ್ತೆ. ಬಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಮಗೆ ಆ ಒಂದು ಹೆಲ್ಪಿಂಗ್ ವರ್ಬ್ ಇರಲ್ಲ. ಹಾಗಾಗಿ ಅಲ್ಲಿ ಯಾವಾಗ ಅದು ಇರೋದಿಲ್ವೋ ನಾವು ಆ ಒಂದು ಹೆಲ್ಪಿಂಗ್ ವರ್ಬನ್ನು ತೊಗೊಂಡು ಹಾಕಬೇಕಾಗುತ್ತೆ. ಹಾಗಾಗಿ ಇದು ಈ ಒಂದು ಕ್ವೆಶನ್ ಪೇಪರ್ ಸೆಟ್ಟರ್ಗಳ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಅವರು ಅದನ್ನೇ ಕೇಳುವ ಪ್ರಯತ್ನ ಮಾಡ್ತಾರೆ. ಸೊ ಇಲ್ಲಿ ನಾನು ನೆಕ್ಸ್ಟು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಮತ್ತು ಪಾಸ್ಟ್ ಕಂಟಿನ್ಯೂಸಲ್ಲಿ ಹೇಳೋದಾದರೆ, ಹಿ ಈಸ್ ವರ್ಕಿಂಗ್ ಇನ್ ಎ ಬ್ಯಾಂಕ್. ಅವಾಗೇನಾಗುತ್ತೆ, ಈಸ್ ಹಿ ವರ್ಕಿಂಗ್ ಇನ್ ಎ ಬ್ಯಾಂಕ್? ಐ ಆಮ್ ವರ್ಕಿಂಗ್ ಇನ್ ಎ ಕಾಲೇಜ್. ಆಮ್ ಐ ವರ್ಕಿಂಗ್ ಇನ್ ಎ ಕಾಲೇಜ್? ವಿ ಆರ್ ಸ್ಟಡಿಯಿಂಗ್ ಇನ್ ಗವರ್ಮೆಂಟ್ ಪಿ ಯು ಕಾಲೇಜ್. ಅದನ್ನು ನಾವು ಇದು ಮಾಡಿದರೆ, ಆರ್ ವಿ ಸ್ಟಡಿಯಿಂಗ್ ಇನ್ ಗವರ್ಮೆಂಟ್ ಪಿ ಯು ಕಾಲೇಜ್? ಯು ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಆರ್ ಯು ಗೋಯಿಂಗ್ ಟು ಬ್ಯಾಂಗ್ಳೂರ್? ಓಕೆ. ಸೊ he is staying with his uncle. So is he staying with his uncle? Okay. She is working hard. Is she working hard? Okay. She was working hard. Was she working hard? ಸೊ ಅಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೆಗೆದು ಹಿಂದಕ್ಕೆ ಹಾಕಿಬಿಟ್ರೆ ಅಲ್ಲಿ ಆ ಒಂದು ಎಸ್ ಆರ್ ನೋ ಟೈಪ್ ಕ್ವೆಶನ್ ಆಗೋಗುತ್ತೆ. ಸೊ ಇದು ಎಲ್ಲದಕ್ಕೂ ಕೂಡ ಬರುತ್ತೆ. ಓಕೆ. ಈವನ್ ಪಾಸ್ಟ್ ಕಂಟಿನ್ಯೂಸಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಇಲ್ಲಿ ಪ್ರೆಸೆಂಟ್ ಟೆನ್ಸಿನ ಬಿ ಫಾರಮನ್ನು ಹಾಕ್ತೇವೆ, ಅಲ್ಲಿ ಪಾಸ್ಟ್ ಟೆನ್ಸಿನ ಬಿ ಫಾರಮ್ ಹಾಕ್ತೇವೆ. ಪಾಸ್ಟ್ ಟೆನ್ಸಿನ ಬಿ ಫಾರಮನ್ನು ಹಿಂದಕ್ಕೆ ಹಾಕಿದರೆ ಅಲ್ಲಿಗೆ ಮುಗಿದೋಗುತ್ತೆ. ಅರ್ಥ ಆಯ್ತಲ್ವಾ? ಹಿ ವಾಸ್ ಆಸ್ಕಿಂಗ್ ಹಿಮ್. ವಾಸ್ ಹಿ asking him? Okay. He was working hard. Was he working hard? So I was sleeping. Was I sleeping? Okay. ಸೊ ಈ ತರಹದ ಒಂದು ಎಸ್ ಆರ್ ನೋ ಟೈಪ್ ಕ್ವೆಶನ್ಸನ್ನು ಮಾಡ್ತೇವೆ. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ for example, the whites have made us slaves. The whites have made us slaves. ಅದನ್ನು ನಾವು ಎಸ್ ಆರ್ ನೋ ಹೆಲ್ಪಿಂಗ್ ವರ್ಬನ್ನು ತೆಗೆದು ಹಿಂದಕ್ಕೆ ಹಾಕಿದರೆ, ಹ್ಯಾವ್ ದ ವೈಟ್ಸ್ ಮೇಡ್ ಅಸ್ ಸ್ಲೇವ್ಸ್. ಹ್ಯಾವ್ ದ ವೈಟ್ಸ್ ಮೇಡ್ ಅಸ್ ಸ್ಲೇವ್ಸ್. ಓಕೆ. ನೆಕ್ಸ್ಟ್, man has failed to understand the nature and her ways. The man has failed to understand. So has man, ಇಲ್ಲಿ ಹ್ಯಾಸ್ ಅನ್ನೋದು ಹಿಂದಕ್ಕೆ ಹಾಕ್ತೀವಿ ಅಷ್ಟೇ. ಹ್ಯಾಸ್ ಮ್ಯಾನ್ ಫೈಲ್ ಟು ಅಂಡರ್ಸ್ಟ್ಯಾಂಡ್
the nature and her ways. Has man failed to understand the nature and her ways? Okay, so uh, this is okay. Now, ಅದಾದ ಮೇಲೆ ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟಲ್ಲಿ ಕೂಡ ಅಲ್ಲಿ ಕೂಡ ಇದಿರುತ್ತೆ. ಓಕೆ, ದ ವೈಟ್ಸ್ ಹ್ಯಾಡ್ ಮೇಡ್ ಅಸ್ ಸ್ಲೇವ್ಸ್. ದ ವೈಟ್ಸ್ ಹ್ಯಾಡ್ ಮೇಡ್ ಅಸ್ ಸ್ಲೇವ್ಸ್. ಹ್ಯಾಡ್ ಅನ್ನು ನಾವು ಇದಕ್ಕೆ ಹಾಕ್ತೇವೆ. ಹ್ಯಾಡ್ ದ ವೈಟ್ಸ್ ಮೇಡ್ ಅಸ್ ಸ್ಲೇವ್ಸ್. ಹ್ಯಾಡ್ ದ ವೈಟ್ಸ್ ಮೇಡ್ ಅಸ್ ಸ್ಲೇವ್ಸ್. ಓಕೆ, ಸೊ ನಾವು ಸಿಂಪಲ್ ಫ್ಯೂಚರ್ ಅಥವಾ ಮೋಡಲ್ ಆಕ್ಸಿಲರಿಯನ್ನು ಯೂಸ್ ಮಾಡಿಕೊಂಡು ಐ ವಿಲ್ ಗೋ ಟು ಬ್ಯಾಂಗ್ಳೂರ್, will I go to Bangalore? So this is how we make the now uh, I will I will go on giving some of the sentences ಅದರಲ್ಲಿ ಹೇಗೆ ಇದು ಮಾಡ್ತೀವಿ. The whites have made us slaves, ಇದನ್ನ ಹೇಳಿದ್ದೇನೆ. Have the whites made us slaves? The restaurant keeper had asked him to take off his shirt. Look here, this is past perfect tense ಇದೆ. Had asked. ಸೊ ಅದನ್ನು ನಾವು ಹ್ಯಾಡ್ ಅನ್ನು ಹಿಂದಕ್ಕೆ ಹಾಕ್ತೇವೆ. Had the restaurant keeper asked him, had the restaurant keeper asked him to take off his shirt. Now, Lakshmi is working in a multinational company. So, he is working, ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿದೆ. ಅದನ್ನು ನಾವು ಈಸನ್ನು ಹಿಂದಕ್ಕೆ ಹಾಕಿದ್ರೆ ಆಯಿತು. ಈಸ್ ಲಕ್ಷ್ಮಿ ವರ್ಕಿಂಗ್ ಇನ್ ಎ ಮಲ್ಟಿನ್ಯಾಷನಲ್ ಕಂಪನಿ. ರಾಜೇಶ್ ವಾಸ್ ಎ ಕಾರ್ಪೆಂಟರ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಸೊ ಮೈನ್ ವರ್ಬ್ ಏನಿದೆ ಅದು ಆಬ್ಸೆಂಟ್ ಆಗಿದೆ, ಹಾಗಾಗಿ ಹೆಲ್ಪಿಂಗ್ ವರ್ಬ್ ಇಲ್ಲಿ ಮೈನ್ ವರ್ಬ್ ಆಗಿದೆ. ಸೊ ಮೈನ್ ವರ್ಬಿನ ಸ್ಥಾನದಲ್ಲಿದೆ, ಹಾಗಾಗಿ ಇದನ್ನು ಆ ಹೆಲ್ಪಿಂಗ್ ವರ್ಬನ್ನೇ ಹಿಂದಕ್ಕೆ ಹಾಕ್ತೇವೆ. ವಾಸ್ ರಾಜೇಶ್ ಎ ಕಾರ್ಪೆಂಟರ್. ವಾಸ್ ರಾಜೇಶ್ ಎ ಕಾರ್ಪೆಂಟರ್. ಇಂಡಸ್ಟ್ರೀಸ್ ವರ್ ದ ಸಿಂಬಲ್ಸ್ ಆಫ್ ಡೆವಲಪ್ಮೆಂಟ್. ಸೊ ಅದನ್ನು ನಾವು ವರ್, ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಆಬ್ಸೆನ್ಸ್ ಆಫ್ ದಿ ಮೈನ್ ವರ್ಬ್, ಮುಖ್ಯ ಕ್ರಿಯಾಪದದ ಅನುಪಸ್ಥಿತಿ ಇರೋದ್ರಿಂದ ಅಲ್ಲಿ ಹೆಲ್ಪಿಂಗ್ ವರ್ಬ್ ಒಂದೇ ಇರ್ತಕ್ಕಂಥದ್ದು, ಹಾಗಾಗಿ ಅದನ್ನು ಹಿಂದಕ್ಕೆ ಹಾಕ್ತೇವೆ. ವರ್ ಇಂಡಸ್ಟ್ರೀಸ್ ದ ಸಿಂಬಲ್ಸ್ ಆಫ್ ಡೆವಲಪ್ಮೆಂಟ್. ವರ್ ಇಂಡಸ್ಟ್ರೀಸ್ ದ ಸಿಂಬಲ್ಸ್ ಆಫ್ ಡೆವಲಪ್ಮೆಂಟ್. ಹಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಸೊ ಅಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಹಿಂದಕ್ಕೆ ಹಾಕ್ತೇವೆ. ಕ್ಯಾನ್ ಹಿ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಕ್ಯಾನ್ ಹಿ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಓಕೆ, ಮೈ ಸಿಸ್ಟರ್ಸ್ ಟು ರೀಡ್ ಪ್ರಜಾವಾಣಿ ಎವ್ರಿ ಡೇ. ಲುಕ್ ಹಿಯರ್, ದಿಸ್ ಈಸ್ ರೀಡ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಪ್ಲೂರಲ್ ಇದೆ, ಅದು ವರ್ಬು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬಲ್ಲಿದೆ. ಸೊ ಹಾಗಾಗಿ ಅದನ್ನು ಅಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಹಿಂದಕ್ಕೆ ಹಾಕಬೇಕು. ಹಾಗಾಗಿ ಇಲ್ಲಿ ರೀಡ್ ಅಂತ ಇದೆ. ಅಗೈನ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫೇವರೇಟ್ ಟಾಪಿಕ್ಸ್ ಫಾರ್ ದ ಕ್ವೆಶನ್ ಪೇಪರ್ ಸೆಟ್ಟರ್ಸ್ ವೆನ್ ಇಟ್ ಕಮ್ಸ್ ಟು setting up the questions on framing a question using the right form of the verb do. So, do my sisters read Prajavani every day? Do my sisters read Prajavani every day? Okay, so the teacher gave us homework. Here, gave one ಪಾಸ್ಟ್ ಟೆನ್ಸ್ ಫಾರಮ್ ಆಫ್ ದಿ ವರ್ಬ್ ಇದೆ, ಹಾಗಾಗಿ ಅದನ್ನು ಡಿಡ್ ಅನ್ನು ಇದಕ್ಕೆ ಹಾಕ್ತೇವೆ. ಡಿಡ್ ದ ಟೀಚರ್ ಗಿವ್ ಅಸ್ ಹೋಮ್ವರ್ಕ್. ಡಿಡ್ ದ ಟೀಚರ್ ಗಿವ್ ಅಸ್ ಹೋಮ್ವರ್ಕ್. ಸೊ ಅಲ್ಲಿ ಡಿಡ್ ಅಂತ ಹಾಕ್ತೇವೆ ಹೆಲ್ಪಿಂಗ್ ವರ್ಬು. ಡಿಡ್ ದ ಟೀಚರ್ ಗಿವ್, ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಬರಬೇಕು. ಡಿಡ್ ದ ಟೀಚರ್ ಗಿವ್ ಅಸ್ ಹೋಮ್ವರ್ಕ್. ಲುಕ್ ಹಿಯರ್, ದಿಸ್ ಈಸ್ ನೆಗೆಟಿವ್ ಆಗಿದೆ. ಸಮ್ ಡೆಲಿಗೇಟ್ಸ್ ವೋಂಟ್ ಅಟೆಂಡ್ ದ ಸೆಮಿನಾರ್. ಸಮ್ ಡೆಲಿಗೇಟ್ಸ್ ವೋಂಟ್ ಅಟೆಂಡ್ ದ ಸೆಮಿನಾರ್. ಸೊ ಅಲ್ಲಿರ್ತಕ್ಕಂಥ ವೋಂಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್. ಅದನ್ನು ಹಿಂದಕ್ಕೆ ಹಾಕಿದರೆ ವೋಂಟ್ ಸಮ್ ಡೆಲಿಗೇಟ್ಸ್ ಅಟೆಂಡ್ ದ ಸೆಮಿನಾರ್. ವೋಂಟ್ ಸಮ್ ಡೆಲಿಗೇಟ್ಸ್ ಅಟೆಂಡ್ ದ ಸೆಮಿನಾರ್. ಓಕೆ, ಸೊ if the same things are jumbled
ಸೊ ಸೆಂಟೆನ್ಸಸ್ಗಳನ್ನು ಹಿಂದೆ ಮುಂದೆ ಹಾಕಿದರೆ ಅದನ್ನು ಹೇಗೆ ಸರಿಯಾದಂಥ ರೀತಿಯಲ್ಲಿ ಬರಿಬೇಕು. ಲುಕಿಯ ರಾಮನಗರ ಎ ಬಿಗ್ ಈಸ್ ಸಿಟಿ. ಸೊ ಅದನ್ನು ನಾವು ಎಸ್ ಆರ್ ನೋ ಟೈಪ್ ಕ್ವೆಶನ್ ಮಾಡಿದ್ರೆ ಏನಾಗುತ್ತೆ, ಈಸ್ ರಾಮನಗರ ಎ ಬಿಗ್ ಸಿಟಿ, ಈಸ್ ರಾಮನಗರ ಎ ಬಿಗ್ ಸಿಟಿ. ಫಸ್ಟು ಹೆಲ್ಪಿಂಗ್ ವರ್ಬನ್ನು ಬರಬೇಕಾಗುತ್ತೆ. ಯಾಕೆ ಅಂತಂದರೆ ಇದನ್ನು ನಾವು ಕ್ವೆಶನ್ ಮಾರ್ಕನ್ನು ಹಾಕಿದ್ದಾರೆ, ಅಂದರೆ ಇದನ್ನು ನಾವು ಎಸ್ ಆರ್ ನೋ ಟೈಪ್ ಕ್ವೆಶನ್ ಬರುತ್ತೆ ಅಂತಕ್ಕಂಥದ್ದಾಗುತ್ತೆ. ಹಾಗಾಗಿ ಅಲ್ಲಿ ಫಸ್ಟು ಹೆಲ್ಪಿಂಗ್ ವರ್ಬನ್ನು ಹಾಕಬೇಕು. ಈಸ್ ರಾಮನಗರ ಎ ಬಿಗ್ ಸಿಟಿ. ಅದನ್ನು ನಾರ್ಮಲ್ ಸೆಂಟೆನ್ಸ್ ಇದ್ರೆ ಏನಾಗುತ್ತೆ, ರಾಮನಗರ ಈಸ್ ಎ ಬಿಗ್ ಸಿಟಿ. ದಿಸ್ ಈಸ್ ಇನ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ರಾಮನಗರ ಸಬ್ಜೆಕ್ಟು, ಅದಾದ ತಕ್ಷಣ ಈಸ್ ಅಂತಕ್ಕಂಥದ್ದು ವರ್ಬ್ ಇದೆ. ಈ ವರ್ಬ್ ಏನಾಗಿದೆ, ಓನ್ಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಇದೆ, ಯಾವುದೇ ವರ್ಬ್ ಇಲ್ಲದೆ ಇರೋದ್ರಿಂದಾಗಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಥವಾ ಕಾಂಪ್ಲಿಮೆಂಟ್ ಸೆಂಟೆನ್ಸಿನ ಸ್ಟ್ರಕ್ಚರ್ ಆಗುತ್ತೆ. ಈ ಥರ ಬರ್ತಕ್ಕಂಥದ್ದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್ ಸಬ್ಜೆಕ್ಟ್ ಪ್ಲಸ್ ಆರ್ ಮೈನಸ್ ವರ್ಬ್ ಪ್ಲಸ್ ಆರ್ ಮೈನಸ್ ಆಬ್ಜೆಕ್ಟ್ ಪ್ಲಸ್ ಆರ್ ಮೈನಸ್ ಕಾಂಪ್ಲಿಮೆಂಟ್. ಸೊ ದಿಸ್ ಈಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. ಸೊ ಇದೇನಾಗುತ್ತೆ, ಈಸ್ ರಾಮನಗರ ಎ ಬಿಗ್ ಸಿಟಿ. ರಾಮನಗರ ಈಸ್ ಎ ಬಿಗ್ ಸಿಟಿ. ಸೊ ಮೇನ್ ವರ್ಬು ಈಸ್ ಅಂತಕ್ಕಂಥದ್ದು ಒಂದೇ ಆಗಿದೆ. ಹಾಗಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಒಂದು ವಾಕ್ಯ. ಯುವರ್ ಫ್ರೆಂಡ್ಸ್ ಡಸ್ ವಿಸಿಟ್ ಶಿ. ಸೊ ಇಲ್ಲಿ ಡಸ್ ಯುವರ್ ನೋಡಿ, ಫಸ್ಟ್ ಹೆಲ್ಪಿಂಗ್ ವರ್ಬ್ ಡಸ್ ಅಂತ ಆಗುತ್ತೆ. ಡಸ್ ಯುವರ್ ಫ್ರೆಂಡ್ಸ್, ಅದಾದಮೇಲೆ ಮೇನ್ ವರ್ಬ್ ವಿಸಿಟ್. ಓಕೆ, ಇಲ್ಲಿ ಸಾರಿ ಶಿ ಅಂತ ಇದೆ, ಹಾಗಾಗಿ ಫಸ್ಟು ಶಿ ತೊಗೋಬೇಕಾಗುತ್ತೆ. ಡಸ್ ಶಿ ವಿಸಿಟ್ ಯುವರ್ ಫ್ರೆಂಡ್ಸ್, ಅಥವಾ ಡಸ್ ಯುವರ್ ಫ್ರೆಂಡ್ಸ್ ವಿಸಿಟ್ ಹರ್. ಸೊ ಇಲ್ಲಿ ಶಿ ಅಂತ ತೊಗೊಳಕ್ಕೆ ಬರಲ್ಲ ಇಲ್ಲಿ, ಹಾಗಾಗಿ ಹರ್ ಅಂತ ಆಗಬೇಕಾಗುತ್ತೆ. ಇಲ್ಲಿ ಶಿ ಅಂತ ಇರೋದು, ಅದರಿಂದ ಏನಾಗುತ್ತೆ, ಶಿ ಅಂತಕ್ಕಂಥದ್ದು ಸಬ್ಜೆಕ್ಟಾಗಿ ಬರಲಿಕ್ಕೆ ಸಾಧ್ಯ, ಆಬ್ಜೆಕ್ಟಾಗಿ ಬರಲ್ಲ. ಹಾಗಾಗಿ ಡಸ್ ಶಿ ವಿಸಿಟ್ ಯುವರ್ ಫ್ರೆಂಡ್ಸ್, ಡಸ್ ಶಿ ವಿಸಿಟ್ ಯುವರ್ ಫ್ರೆಂಡ್ಸ್. ಅದನ್ನು ಶೀನ ಆಬ್ಜೆಕ್ಟೇ ಮಾಡಬೇಕು ಅಂದರೆ ಡಸ್ ಯುವರ್ ಫ್ರೆಂಡ್ಸ್ ವಿಸಿಟ್ ಹರ್. ದಿಸ್ ಈಸ್ ಕ್ವೈಟ್ ಇಲ್ಲಿ ಅರ್ಥ ಬೇರೆ ಆಗುತ್ತೆ. ನಾವು ಇದನ್ನು ಹೆಂಗೆ ಬಳಸೋದು ಅಂದರೆ, ಡಸ್ ಶಿ ವಿಸಿಟ್ ಯುವರ್ ಫ್ರೆಂಡ್ಸ್ ಅಂದರೆ ನಿನ್ನ ಸ್ನೇಹಿತರನ್ನು ಹೋಗಿ ಅವಳು ಭೇಟಿ ಮಾಡಿಲ್ಲ ಅಲ್ವಾ. ಸೊ ಅದು ಒಂದು. ಡಸ್ ಯುವರ್ ಫ್ರೆಂಡ್ಸ್ ವಿಸಿಟ್ ಹರ್ ಅಂದಾಗ ಅವಳನ್ನು ಏನಾದರೂ ಸಮಸ್ಯೆ ಆಗಿದೆ ಅಂತ ಹೇಳಿ ಅವಳನ್ನು ಹೋಗಿ ಅವ್ರು ಭೇಟಿ ಮಾಡಿದ್ರು. ಇದನ್ನು ಈ ಸೆಂಟೆನ್ಸಲ್ಲಿ ಈ ರೀತಿಯಲ್ಲಿ ಯೂಸ್ ಮಾಡಲಿಕ್ಕೆ ಬರುತ್ತೆ. ಓಕೆ, ನಾವು ಯು ರೈಟ್ ಡಿಡ್ ಎ ಲೆಟರ್ ದ ಪ್ರಿನ್ಸಿಪಾಲ್ ಟು. ಸೊ ಇದನ್ನು ಎಸ್ ಆರ್ ನೋ ಟೈಪ್ ಕ್ವೆಶನ್ ಮಾಡಿದರೆ, ಡಿಡ್ ಯು, ಸೊ ಈ ಡಿಡ್ ಅಂತಕ್ಕಂಥದ್ದು ಮೊದಲಿಗೆ ಬರುತ್ತೆ ಹೆಲ್ಪಿಂಗ್ ವರ್ಬ್. ಡಿಡ್ ಆದಮೇಲೆ ಸಬ್ಜೆಕ್ಟ್ ಬರಬೇಕಾಗತ್ತೆ, ಇಲ್ಲಿ ಯು. ಡಿಡ್ ಯು ರೈಟ್ ಎ ಲೆಟರ್ ಟು ದ ಪ್ರಿನ್ಸಿಪಾಲ್. ಡಿಡ್ ಯು ರೈಟ್ ಎ ಲೆಟರ್ ಟು ದ ಪ್ರಿನ್ಸಿಪಾಲ್. ನೀನು ನಿಮ್ಮ ಪ್ರಿನ್ಸಿಪಾಲ್ಗೆ ಒಂದು ಲೆಟರನ್ನು ಬರೆದ್ಯಾ. ಸೊ ಅದು ಯಾಕೆಂದರೆ ಎರಡು ಸಬ್ಜೆಕ್ಟ್, ಎರಡು ನೌನುಗಳಿದ್ದಾವೆ. ಯು ಅಂತಕ್ಕಂಥದ್ದು ಪ್ರನೌನು, ದ ಪ್ರಿನ್ಸಿಪಾಲ್ ಅಂತಕ್ಕಂಥದ್ದು ನೌನು. ಸೊ ನೌನ್ ಮತ್ತು ಪ್ರನೌನುಗಳೇನಾಗ್ತವೆ, ಡೂಯರ್ ಆಫ್ ದ ಆ್ಯಕ್ಷನ್ ಆಗುತ್ತೆ. ಆದರೆ ಹಾಗಾಗಿ ಇಲ್ಲಿ ಡಿಡ್ ಯು ರೈಟ್ ಎ ಲೆಟರ್ ಟು ದ ಪ್ರಿನ್ಸಿಪಾಲ್ ಅಂದರೆ ಇಟ್ಸ್ ಬಿಕಮ್ಸ್ ಕ್ವೈಟ್ ನಾರ್ಮಲ್. ನಿನಗೆ ಲೆಟ್ರನ್ನು ನೀನು ಪ್ರಿನ್ಸಿಪಾಲಿಗೆ ಲೆಟ್ರನ್ನು ಬರೆದಿದೆಯಾ ಅಂತಕ್ಕಂಥದ್ದು. ಅದನ್ನೇ ನಾವೇನಾದರೂ ಸಬ್ಜೆಕ್ಟನ್ನು ಚೇಂಜ್ ಮಾಡಿದರೆ, ಡಿಡ್ ದ ಪ್ರಿನ್ಸಿಪಾಲ್ ರೈಟ್ ಎ ಲೆಟರ್ ಟು ಯು ಅಂತಂದರೆ, ಪ್ರಿನ್ಸಿಪಾಲ್ ನಿನಗೆ ಲೆಟ್ರ್ ಬರೆದ್ರ ಅಂದರೆ ಅದು ದಟ್ ಬಿಕಮ್ಸ್ ಕ್ವೈಟ್ ಒಂಥರ ವಿಚಿತ್ರ ಅಂತ ಅನಿಸುತ್ತೆ, ಏನೋ ವಿಶೇಷ ಸಂದರ್ಭ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಡಿಡ್ ಯು ರೈಟ್ ಎ ಲೆಟರ್ ಟು ದ ಪ್ರಿನ್ಸಿಪಾಲ್. ನೌ ದ ಸ್ಲೇವ್ಸ್ ಸೆಲ್ಡಮ್ ಬರ್ತ್ಡೇ ಹ್ಯಾಡ್ ನೋನ್ ದೇರ್. ನೋಡಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು, ಹ್ಯಾಡ್ ಅಂತಕ್ಕಂಥದ್ದು. ಆಮೇಲೆ ಅಲ್ಲಿ ದೈರ್ ಅಂತ ಇದೆ, ಸ್ಲೇವ್ಸ್ ಅಂತ ಇದೆ. ಓಕೆ, ಹಾಗಾಗಿ ಏನಾಗುತ್ತೆ, ಹ್ಯಾಡ್ ದ ಸ್ಲೇವ್ಸ್. ಸೊ ಹ್ಯಾಡ್ ಅನ್ನೋದು ಮುಖ್ಯ, ಮೊದಲಿಗೆ ಹಾಕ್ತೇವೆ ಹ್ಯಾಡ್ ದ ಸ್ಲೇವ್ಸ್. ಅದಾದಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಫಾರಮ್ ಆಫ್ ದಿ ವರ್ಬ್ ನೋನ್ ದೇರ್ ಬರ್ತ್ಡೇ. ಓಕೆ,
ಇಲ್ಲಿ ಸೆಲ್ಡಮ್ ಅಂತಕ್ಕಂಥದ್ದು ಅಗೈನ್ ಇದನ್ನು ಎಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಹ್ಯಾಡ್ ದ ಸ್ಲೇವ್ಸ್ ಸೆಲ್ಡಮ್ ನೋನ್ ದೇರ್ ಬರ್ತ್ಡೇ. ಓಕೆ, ಹ್ಯಾಡ್ ದ ಸ್ಲೇವ್ಸ್ ಆದಮೇಲೆ ಸೆಲ್ಡಮ್, ಓಕೆ, ನೋನ್ ದೇರ್ ಬರ್ತ್ಡೇ. ಓಕೆ, ನೆಕ್ಸ್ಟ್ ಫ್ರೂಟ್ಸ್ ವಿಲ್ ಯು ಗೆಟ್ ಬೆಟರ್ ಇನ್ ವೆರೋನಾ. ಸೊ ಇಲ್ಲಿ ಮೋಡಲ್ ಆಕ್ಸಿಲರಿಯನ್ನು ಬಳಸಿ ಮಾಡಿದ್ದಾರೆ. ಓಕೆ, ಸೊ ಅಲ್ಲಿ ವಿಲ್ ಅನ್ನೋದು, ಅಲ್ಲಿ ಸಬ್ಜೆಕ್ಟ್ ಯಾವುದಿದೆ ಯು ಅಂತಕ್ಕಂಥದ್ದು. ವಿಲ್ ಯು ಅದಾದಮೇಲೆ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಕ್ ಗೆಟ್. ವಿಲ್ ಯು ಗೆಟ್ ಬೆಟರ್ ಫ್ರೂಟ್ಸ್ ಇನ್ ವೆರೋನಾ. ವಿಲ್ ಯು ಗೆಟ್ ಬೆಟರ್ ಫ್ರೂಟ್ಸ್ ಇನ್ ವೆರೋನಾ. ಸೊ ದಟ್ ಈಸ್ ದ ಕ್ವೆಶನ್. Next, told the narrator his driver had to go on leave. ಸೊ ಇಲ್ಲಿ ಫಸ್ಟಿಗೆ ನಾವೇನು ಹಾಕ್ತೀವಿ, ವಿ ವಿಲ್ ಸರ್ಚ್ ಫಾರ್ ದಿ ಹೆಲ್ಪಿಂಗ್ ವರ್ಬ್. ಹ್ಯಾಡ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಈಸ್ ದ ನರೇಟರ್. ಹ್ಯಾಡ್ ದ ನರೇಟರ್ ಅದಾದಮೇಲೆ ವರ್ಬ್ ಬರಬೇಕಾಗತ್ತೆ ಟೋಲ್ಡ್. ಹ್ಯಾಡ್ ದ ನರೇಟರ್ ಟೋಲ್ಡ್ ಅಂದ ತಕ್ಷಣ ಅದಕ್ಕೆ ಆಬ್ಜೆಕ್ಟ್ ಬೇಕಾಗುತ್ತೆ ಹಿಸ್ ಡ್ರೈವರ್. ಅದಾದ್ಮೇಲೆ ಉಳಿಯೋದು ಟು ಗೋ ಆನ್ ಲೀವ್. ಹ್ಯಾಡ್ ದ ನರೇಟರ್ ಟೋಲ್ಡ್ ಹಿಸ್ ಡ್ರೈವರ್ ಟು ಗೋ ಆನ್ ಲೀವ್. ಹ್ಯಾಡ್ ದ ನರೇಟರ್ ಟೋಲ್ಡ್ ಹಿಸ್ ಡ್ರೈವರ್ ಟು ಗೋ ಆನ್ ಲೀವ್. ಹ್ಯಾಡ್ ದ narrator told his driver. Had the narrator told his driver to go on leave. Okay, so next is their make Lucia's brothers payment to. Okay, so illi which is the verb here, do. Do Lucia's brothers. So Lucia's brothers ಸಬ್ಜೆಕ್ಟ್ ಆಗಿದೆ. Do Lucia's brothers. ಅದಾದಮೇಲೆ ವರ್ಬ್ ಬೇಕು ಮೇಕ್. ಅದಾದಮೇಲೆ ಏನನ್ನ ಮೇಕ್, ದೇರ್ ಪೇಮೆಂಟ್. ಓಕೆ, ಡೂ ಲೂಸಿಯಾಸ್ ಬ್ರದರ್ಸ್ ಮೇಕ್ ದೇರ್ ಪೇಮೆಂಟ್. ಡೂ ಲೂಸಿಯಾಸ್ ಬ್ರದರ್ಸ್. ಸೊ ಡೂ ಅನ್ನೋದು ಅಲ್ಲಿ ಡೂ ಅಂತಕ್ಕಂಥದ್ದು ಯಾಕೆ, ಲೂಸಿಯಾಸ್ ಬ್ರದರ್ಸ್ ಅನ್ನೋದು ಪ್ಲೂರಲ್ ಇರೋದ್ರಿಂದಾಗಿ ಡೂ ಆಗುತ್ತೆ. ಡೂ ಲೂಸಿಯಾಸ್ ಬ್ರದರ್ಸ್ ಮೇಕ್ ದೇರ್ ಪೇಮೆಂಟ್. ಗ್ಲೇರಿಂಗ್ ವಾಸ್ ನಿಕೋಲಾ ಅಟ್ ಹಿಸ್ ಯಂಗರ್ ಬ್ರದರ್. ಸೊ ಇದೇನಾಗುತ್ತೆ, ಸೊ ಹೆಲ್ಪಿಂಗ್ ವರ್ಡ್ ಮೊದಲಿಗೆ ಸರ್ಚ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಡ್ ವಾಸ್ ನಿಕೋಲಾ glaring at his younger brother. Was Nicola glaring at his younger brother? Was Nicola glaring at his younger brother? Was Nicola glaring at his younger brother? So now again ಈಗ ನಾವು WH ಕ್ವೆಶನ್ಸನ್ನು ಮಾಡೋದಾದರೆ ಹೆಂಗೆ ಮಾಡ್ತೇವೆ, ಹೌ ಟು ಮೇಕ್ ದ WH ಕ್ವೆಶನ್ಸ್. WH ಕ್ವೆಶನ್ಸಲ್ಲಿ ನೋಡಿ, WH ಕ್ವೆಶನ್ಸ್ಗಳನ್ನು ನಾವು ಎರಡು ರೀತಿಯಾಗಿ ನಾವು ಮಾಡ್ತೇವೆ. ಮೇ ಬಿ ಸ್ವಲ್ಪ ನಿಮಗೆ ಯು ವಿಲ್ ಬಿ ಕನ್ಸರ್ನ್ಡ್ ಅಬೌಟ್ ಫ್ರೇಮಿಂಗ್ ಆಫ್ ಕ್ವೆಶನ್ಸ್. ಇಲ್ಲಿ ನೋಡಿ, ಶಶಿರೇಖಾ ಸ್ಪೆಂಡ್ಸ್ ದ ವೀಕೆಂಡ್ಸ್ ವಿತ್ ಹರ್ ಫ್ಯಾಮಿಲಿ. ಶಶಿರೇಖಾ ಸ್ಪೆಂಡ್ಸ್ ದ ವೀಕೆಂಡ್ಸ್ ವಿತ್ ಹರ್ ಫ್ಯಾಮಿಲಿ. ಶಶಿರೇಖಾ ಸ್ಪೆಂಡ್ಸ್ ದ ವೀಕೆಂಡ್ಸ್ ವಿತ್ ಹರ್ ಫ್ಯಾಮಿಲಿ. ಸೊ ಇದನ್ನು ನಾವು WH ಕ್ವೆಶನ್ ಮಾಡಬೇಕಾದ್ರೆ ನೋಡಿ, ನಾವು ಶಶಿರೇಖಾ ಅಂತಕ್ಕಂಥದ್ದನ್ನು ನಾವು ಅಂಡರ್ಲೈನ್ ಮಾಡಿರ್ತಾರೆ. ಆಗ ನೀವು ಆ ಸಬ್ಜೆಕ್ಟಿನ ಮೇಲೆ ನೀವು ಪ್ರಶ್ನೆಯನ್ನು ಕೇಳಬೇಕು ಅನ್ನೋದಾದರೆ ಆವಾಗ ಏನು ಮಾಡಬೇಕಾಗತ್ತೆ, ಇಲ್ಲಿ ಆ ವರ್ಡ್ಗೆ ಏನಾಗುತ್ತೆ, ಹೂ. ಸೊ ಹಾಗಾಗಿ ಶಶಿರೇಖನ ಬದಲಾಗಿ ನಾವು ಹೂವನ್ನು ಹಾಕಿದರೆ ಅದು ಮುಗೀತು. ಹೂ ಸ್ಪೆಂಡ್ಸ್ ದ ವೀಕೆಂಡ್ಸ್ with her family. Who spends the weekends with her family? Fine. Who spends the weekends with her family? Okay. Now, there is one sentence. Man has failed to understand the nature and her ways. Man has failed to understand
ದ ನೇಚರ್ ಆ್ಯಂಡ್ ಹರ್ ವೇಸ್. ಇಲ್ಲಿ ಈಗ ದ ಮ್ಯಾನ್ ಹ್ಯಾಸ್ ಫೈಲ್ಡ್, ಮ್ಯಾನ್ ಹ್ಯಾಸ್ ಫೈಲ್ಡ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾಸ್ ಅಂತಕ್ಕಂಥದ್ದು. ಆ ಹ್ಯಾಸನ್ನು ಹಿಂದಕ್ಕೆ ಹಾಕಬೇಕಾಗತ್ತೆ. ನೋಡಿ ಇಲ್ಲಿ ದ ಕ್ವೆಶನನ್ನು ನಾವು ಯಾವುದಕ್ಕೆ ಮಾಡಬೇಕು ಆಗಿದೆ ಅಂತಂದರೆ, ಇಲ್ಲಿ ದ ನೇಚರ್ ಆ್ಯಂಡ್ ಹರ್ ವೇಸ್, ಅದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ, ದ ನೇಚರ್ ಆ್ಯಂಡ್ ಹರ್ ವೇಸ್. ಬಹಳ ಅಬ್ಸರ್ವ್ ಮಾಡಿ. ಇದು ಏನಾಗಿದೆ, ಸಬ್ಜೆಕ್ಟ್ ಏನಿದೆ, ಮ್ಯಾನ್ ಹ್ಯಾಸ್ ಫೈಲ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆ್ಯಂಡ್ ಹರ್ ವೇಸ್. ನೇಚರ್ ಆ್ಯಂಡ್ ಹರ್ ವೇಸ್ ಅಂತಕ್ಕಂಥದ್ದು ಆಬ್ಜೆಕ್ಟಿನ ಅಥವಾ ಕಾಂಪ್ಲಿಮೆಂಟಿನ ಒಂದು ಇಲ್ಲಿ ಆ್ಯಕ್ಚುಲಿ ಇದು ಆಬ್ಜೆಕ್ಟಿನ ಸ್ಥಾನದಲ್ಲಿರೋದ್ರಿಂದಾಗಿ, ಓಕೆ, ಸೊ ಆಗ ನಾವು ದ ನೇಚರ್ ಆ್ಯಂಡ್ ಹರ್ ವೇಸ್ ಅಂದಾಗ ಆಬ್ಜೆಕ್ಟ್ ಇರೋದ್ರಿಂದಾಗಿ ನಾವು ಏನನ್ನು ಇದು ಮಾಡಬೇಕಾಗತ್ತೆ, ವಾಟ್ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಕೇಳ್ತೇವೆ. ಸೊ ಹಾಗಾಗಿ ವಾಟ್ ಅಂತಕ್ಕಂತಹ ಇದನ್ನು ವರ್ಬಿಂದ ಶುರು ಮಾಡ್ತೇವೆ. ಅದಕ್ಕೆ ಮುಂಚಿತವಾಗಿ ಈ ಒಂದು ಸೆಂಟೆನ್ಸನ್ನು ಎಸ್ ಆರ್ ನೋ ಟೈಪ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನಾಗಿದೆ, ಆಬ್ಜೆಕ್ಟಿನ ಸ್ಥಾನದಲ್ಲಿರೋದ್ರಿಂದ ಅದನ್ನು ಫಸ್ಟು ಎಸ್ ಆರ್ ನೋ ಟೈಪ್ ಕ್ವೆಶನ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಆಗೇನಾಗುತ್ತೆ, ಇಲ್ಲಿ ಮ್ಯಾನ್ ಹ್ಯಾಸ್ ಫೈಲ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆ್ಯಂಡ್ ಹರ್ ವೇಸ್, ಹಾಗಾಗಿ ಹ್ಯಾಸ್ ಅನ್ನೋದು ಹಿಂದಕ್ಕೆ ಹಾಕ್ತೇವೆ. ಅವಾಗೇನಾಗುತ್ತೆ, ಹ್ಯಾಸ್ ಮ್ಯಾನ್ ಫೈಲ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆ್ಯಂಡ್ ಹರ್ ವೇಸ್, ಹ್ಯಾಸ್ ಮ್ಯಾನ್ ಫೈಲ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆ್ಯಂಡ್ ಹರ್ ವೇಸ್. ಇಲ್ಲಿ ದ ನೇಚರ್ ಆ್ಯಂಡ್ ಹರ್ ವೇಸ್ ಅನ್ನೋದನ್ನು ಪ್ರಶ್ನೆ ಮಾಡಬೇಕು ಅಂದರೆ ಏನು ಮುಗಿದೆ, ಏನನ್ನು ಅವನು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದಾಗುತ್ತೆ. ಹಾಗಾಗಿ ವಾಟ್ ಅಂತಕ್ಕಂತಹ ವರ್ಬನ್ನು ಹಾಕ್ತದೆ. ವಾಟ್ ಹ್ಯಾಸ್ ಮ್ಯಾನ್ ಫೈಲ್ ಟು ಅಂಡರ್ಸ್ಟ್ಯಾಂಡ್ ಕ್ವೆಶನ್ ಮಾರ್ಕ್. ಸೊ ಅದೇನಾಗುತ್ತೆ, ದ ನೇಚರ್ ಆ್ಯಂಡ್ ಹರ್ ವೇಸ್ ಅನ್ನೋದು ಉತ್ತರವಾಗಿ ಬರುತ್ತೆ. ವಾಟ್ ಹ್ಯಾಸ್ ಮ್ಯಾನ್ ಫೈಲ್ಡ್ ಟು ಅಂಡರ್ಸ್ಟ್ಯಾಂಡ್, ವಾಟ್ ಹ್ಯಾಸ್ ಮ್ಯಾನ್ ಫೈಲ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ನಿಕೋಲಾ ಆ್ಯಂಡ್ ಜಕೋಪೋ ಸೋಲ್ಡ್ ವೈಲ್ಡ್ ಸ್ಟ್ರಾಬೆರೀಸ್ ಆನ್ ದಿ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ. ನೋಡಿ ಇಲ್ಲಿ ಆನ್ ದಿ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ ಅಂತಕ್ಕಂಥದ್ದು ಅಂಡರ್ಲೈನ್ ಮಾಡಿದ್ದಾರೆ. ಅಂದರೆ ನಾವು ಆನ್ ದಿ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ ಈ ಒಂದು ಪದದ ಮೇಲೆ ನಾವು WH ಕ್ವೆಶನನ್ನು ಫ್ರೇಮ್ ಮಾಡಬೇಕಾಗತ್ತೆ. ನಿಕೋಲಾ ಆ್ಯಂಡ್ ಜಕೋಪೋ ಸೋಲ್ಡ್, ಇಲ್ಲಿ ಸೋಲ್ಡ್ ಅಂತಕ್ಕಂತಹ ಪಾಸ್ಟ್ ಟೆನ್ಸ್ ಫಾರಮ್ ಆಫ್ ದಿ ವರ್ಬ್ ಇದೆ. ಪಾಸ್ಟ್ ಟೆನ್ಸ್ ಫಾರಮ್ ಆಫ್ ದಿ ವರ್ಬ್ ಇರೋದ್ರಿಂದ ಸೋಲ್ಡ್ ಅನ್ನೋದನ್ನು ನಾವು ಇದು ಮಾಡಬೇಕಾದ್ರೆ ಏನಾಗುತ್ತೆ, ಅದನ್ನು ನಾವು ಫಸ್ಟು ಎಸ್ ಆರ್ ನೋ ಟೈಪ್ ಕ್ವೆಶನ್ ಆಗಿ ಫಸ್ಟಿಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೋಲ್ಡ್ ಅನ್ನೋದಕ್ಕೆ ಪ್ರೆಸೆಂಟ್ ಟೆನ್ಸ್ ಫಾರಮ್ ಆಫ್ ದಿ ವರ್ಬ್ ಸೆಲ್ ಆಗುತ್ತೆ. ಆಮೇಲೆ ಡೂ ಫಾರಮ್ ಆಫ್ ದಿ ವರ್ಬ್ ಏನಾಗುತ್ತೆ, ಡಿಡ್ ಅಲ್ವಾ. ಡಿಡ್ ಸೆಲ್ ಅಂದರೆ ಸೋಲ್ಡ್ ಅಂತ ಹೇಳ್ತೇವೆ. ಆಗ ಡಿಡ್ ಅನ್ನು ಹಿಂದಕ್ಕೆ ಹಾಕ್ತೇವೆ. ಡಿಡ್ ನಿಕೋಲಾ ಆ್ಯಂಡ್ ಜಕೋಪೋ ಸೆಲ್ ವೈಲ್ಡ್ ಸ್ಟ್ರಾಬೆರೀಸ್ ಆನ್ ದಿ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ. ಸೊ ಆನ್ ದಿ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ ಅಂದ್ರೇನು, ಒಂದು ಸ್ಥಳ, ಜಾಗ ಆಗೋದ್ರಿಂದಾಗ ನಾವು WH ಕ್ವೆಶನ್ ವರ್ಡನ್ನು ಏನನ್ನು ಹಾಕ್ತೇವೆ, ವೇರ್ ಅಂತಕ್ಕಂಥದ್ದನ್ನು ಹಾಕ್ತೇವೆ. ವೇರ್ ಡಿಡ್ ನಿಕೋಲಾ ಆ್ಯಂಡ್ ಜಕೋಪೋ ಸೆಲ್ ವೈಲ್ಡ್ ಸ್ಟ್ರಾಬೆರೀಸ್. ವೇರ್ ಡಿಡ್ ನಿಕೋಲಾ ಆ್ಯಂಡ್ ಜಕೋಪೋ ಸೆಲ್ ವೈಲ್ಡ್ ಸ್ಟ್ರಾಬೆರೀಸ್. ವೇರ್ ಡಿಡ್ ನಿಕೋಲಾ ಆ್ಯಂಡ್ ಜಕೋಪೋ ಸೆಲ್ ವೈಲ್ಡ್ ಸ್ಟ್ರಾಬೆರೀಸ್. ಓಕೆ, ದಟ್ ಈಸ್ ದ ನೋಡಿ ಎಲ್ಲ ಕಡೆ ನಮಗೆ ಇದು ನಾವು ಆಬ್ಜೆಕ್ಟಿನ ಮೇಲೆ ಕ್ವೆಶನ್ಸ್ಗಳನ್ನು ಇದು ಮಾಡ್ತಾ ಇದ್ದೇವೆ. ಸಬ್ಜೆಕ್ಟ್ ಆದರೆ ಸೇಮ್, ಅಲ್ಲಿ ಮ್ಯಾನ್ ಹ್ಯಾಸ್ ಫೈಲ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆ್ಯಂಡ್ ಹರ್ ವೇಸ್. ಅದರಲ್ಲಿ ಮನುಷ್ಯ ಆಗಿರೋದ್ರಿಂದ ನಾವೇನನ್ನು ಹೇಳ್ತೇವೆ, ಹೂ ಅಂತ. ಹೂ ಹ್ಯಾಸ್ ಫೈಲ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆ್ಯಂಡ್ ಹರ್ ವೇಸ್ ಕ್ವೆಶನ್ ಮಾರ್ಕ್. ಸೊ ಸಬ್ಜೆಕ್ಟನ್ನೇ ಇದ್ದರೆ ನಾವು ಕ್ವೆಶನನ್ನು ಫ್ರೇಮ್ ಮಾಡೋದು ಭಾಳ ಸುಲಭ ಆಗುತ್ತೆ. ನಿಕೋಲಾ ಆ್ಯಂಡ್ ಜಕೋಪೋ ಸೋಲ್ಡ್ ವೈಲ್ಡ್ ಸ್ಟ್ರಾಬೆರೀಸ್ ಆನ್ ದಿ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ. ಸೊ ಅದನ್ನು ನಾವು ಇದು ಮಾಡಿದಾಗ ಏನಾಗುತ್ತೆ, ಹೂ ಸೋಲ್ಡ್ ವೈಲ್ಡ್ ಸ್ಟ್ರಾಬೆರೀಸ್ ಆನ್ ದಿ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ ಕ್ವೆಶನ್ ಮಾರ್ಕ್. ಸೊ ಫೈನ್. The commission was appointed. What was appointed to look into the matter? So look here. The commission was appointed to look into the matter. So to look into the ಮ್ಯಾಟರ್ ಅಂತಕ್ಕಂಥದ್ದು ನಮಗೆ ಉತ್ತರವಾಗಿ ಬರಬೇಕು. ಸೊ ಹಾಗಾಗಿ ನಾವೇನು ಮಾಡಬೇಕು, ಫಸ್ಟ್ಗೆ ಎಸ್ ಆರ್ ನೋ ಟೈಪನ್ನು ಮಾಡ್ತೇವೆ. ವಾಸ್ ದ ಕಮಿಷನ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದ ಮ್ಯಾಟರ್.
ವಾಸ್ ದ ಕಮಿಷನ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದ ಮ್ಯಾಟರ್. ಸೊ ಅದನ್ನು ನಾವು ಇದು ಟು ಟು ಲುಕ್ ಇನ್ ಟು ದ ಮ್ಯಾಟರ್ ಅನ್ನೋದು ಒಂದು ಕಾರಣ. ಸೊ ಈಗ ಒಂದು ಕಾರಣವನ್ನು ಕೇಳಿದಾಗ ಅದಕ್ಕೆ ನಾವು ಪ್ರಶ್ನೆಯನ್ನು ಮಾಡಬೇಕಾದ್ರೆ ಏನಾಗುತ್ತೆ, ವೈ ಅನ್ನುವಂಥ ಇದನ್ನು ನಾವು ಕೇಳ್ತೇವೆ. ವೈ ವಾಸ್ ದ ಕಮಿಷನ್ ಅಪಾಯಿಂಟೆಡ್ ಕ್ವೆಶನ್ ಮಾರ್ಕ್. ವೈ ವಾಸ್ ದ ಕಮಿಷನ್ ಅಪಾಯಿಂಟೆಡ್. ಅಷ್ಟೇ, ಫಿನಿಶ್. There were 5 members in the commission. So 5 members. 5 members. Members ಅಂತಕ್ಕಂಥದ್ದು ಪಕ್ಕದಲ್ಲಿ ನಂಬರ್ ಇದೆ. ಅವಾಗ ಏನಾಗುತ್ತೆ, ಹೌ ಮೆನಿ ಅಲ್ವಾ? ಸೊ 5 ಮೆಂಬರ್ಸ್. ದೆರ್ ವರ್ 5 ಮೆಂಬರ್ಸ್. ನೋಡಿ, ಸಬ್ಜೆಕ್ಟ್ ಆದಮೇಲಿದೆ. ಓಕೆ, ಸೊ ಇಲ್ಲಿ ನೋಡಿ, ಅಗೇನ್ ಫಸ್ಟ್ ನಾವು ಎಸ್ ಆರ್ ನೋ ಟೈಪ್ ಕ್ವೆಶನನ್ನು ಮಾಡ್ತೇವೆ. ವರ್ ದೇರ್ 5 members in the commission? Were there 5 members in the commission? Question mark. This is yes or no type. ಇಲ್ಲಿ ನಾವು ನೋಡಿ, ಹೌ ಅನ್ನೋಂತಹ ಇದನ್ನು ಇದು ಮಾಡಿದಾಗ ಎಷ್ಟು ಮೆಂಬರ್ಗಳಿದ್ರು. ಸೊ ಅದೇನಾಗುತ್ತೆ, ಈ ಡಬ್ಲ್ಯೂ ಎಚ್ ವರ್ಡ್ ಏನು ಮಾಡಬೇಕಾಗುತ್ತೆ. ಸೊ 5 ಮೆಂಬರ್ಸ್, 5 ಅನ್ನೋದನ್ನು ಇದು ಮಾಡ್ಬೇಕಾದ್ರೆ ಆ ಸಂಖ್ಯೆ ಬರ್ಬೇಕಾದ್ರೆ ನಾವೇನು ಮಾಡಬೇಕಾಗತ್ತೆ, ಹೌ ಮತ್ತು ಸಂಖ್ಯೆ ಮೆನಿ. ಹೌ ಮೆನಿ. ಹೌ ಮೆನಿ ಅಂದಾಗ 5 ಅಂತ ಬರುತ್ತೆ. ಯಾವ 5 ಅದು? ಮೆಂಬರ್ಸ್. ಸೊ ಹಾಗಾಗಿ ಹೌ ಮೆನಿ ಮೆಂಬರ್ಸ್, ಆ ವರ್ಡ್ ಏನಿದೆ, ಈ ಕ್ವೆಶನ್ ಫ್ರೇಮ್ ಮಾಡಬೇಕಾಗಿರ್ತಕ್ಕಂಥ ಪದ ಏನಾಗುತ್ತೆ, ಆ 5 ಅನ್ನೋದು ಬದಲಾಗಿ ನಾವೇನು ಮಾಡ್ತೀವಿ, ಹೌ ಮೆನಿ. ಹೌ ಮೆನಿ ಮೆಂಬರ್ಸ್, ಅದನ್ನು ಯಾವುದು ಮೆಂಬರ್ಸ್ಗಳ ಸಂಖ್ಯೆ ಯಾವುದು. ಹಾಗಾಗಿ ಹೌ ಮೆನಿ ಮೆಂಬರ್ಸ್ ಇದು ಯಾವಾಗಲೂ ಕೂಡ ಜೊತೆಯಲ್ಲೇ ನಾವು ಇದು ಮಾಡ್ತೇವೆ. ಹೌ ಮೆನಿ ಮೆಂಬರ್ಸ್ were there in the commission? How many members were there in the commission? Okay, look here. Next door, the elephant put his trunk inside the hut slowly. ನೋಡಿ, ಇದು ನಮ್ಮ ಪಾಠದಲ್ಲಿರ್ತಕ್ಕಂತಹ ಪ್ರಶ್ನೆ ಇದು. ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್, ಇದು ಪಾಸ್ಟ್ ಟೆನ್ಸ್ ಫಾರಮ್ ಆಫ್ ದಿ ವರ್ಬ್. ಎಲಿಫೆಂಟ್, ದ ಎಲಿಫೆಂಟ್ ಪುಟ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರಮ್ ಆಫ್ ದಿ ವರ್ಬ್ ಆಗಿರೋದ್ರಿಂದ ಸೊ ಅದನ್ನು ನಾವೇನು ಮಾಡ್ತೀವಿ, ಪುಟ್ಟಿನ ಇದರಲ್ಲಿ ಅದರ ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ, ಡಿಡ್ ಅಲ್ವಾ? ಸೊ ಅದನ್ನು ನಾವು ಹಿಂದಕ್ಕೆ ಹಾಕ್ತೇವೆ, ಎಸ್ ಆರ್ ನೋ ಟೈಪ್ ಮಾಡಬೇಕಾಗತ್ತೆ. ಡಿಡ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಟ್ ಸ್ಲೋಲಿ. ಡಿಡ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಟ್ ಸ್ಲೋಲಿ. ಈಗ ಸ್ಲೋಲಿ ಅಂತಕ್ಕಂಥದ್ದು ನಿಧಾನವಾಗಿ ಇಡ್ತು. ಅವಾಗ ನಾವು ಏನಂತ ಕೇಳ್ತೀವಿ, ಹೇಗಿಡ್ತು, ಹೇಗಿಟ್ಟಿದ್ದು ಅಂತಂದಾಗ ಹೌ. ಆ ಒಂದು ಕ್ವೆಶನ್ ವರ್ಡ್ ಏನಾಗುತ್ತೆ, ಒಂದೇ ಒಂದು ವರ್ಡು ಹೌ ಅಂತ ಹೇಳ್ತೇವೆ. ಆವಾಗ ಹೌವನ್ನು ಮೊದಲಿಗೆ ಹಾಕ್ತೇವೆ. ಹೌ ಡಿಡ್ ದ ಎಲಿಫೆಂಟ್ ಪುಟ್. ಇಲ್ಲಿ ನೋಡಿ, ಪುಟ್ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ವಾಕ್ಯ ಪ್ರೆಸೆಂಟ್ ಟೆನ್ಸಲ್ಲಿ ಇದೆಯೋ ಪಾಸ್ಟ್ ಟೆನ್ಸಲ್ಲಿ ಇರೋದು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಏನಂದರೆ, ಅಥವಾ ಅರ್ಥ ಮಾಡ್ಕೋಬೇಕಾದ್ರೆ ಏನಂದರೆ, ಪುಟ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಫಾರಮ್ ಆಫ್ ದಿ ವರ್ಬು ಪುಟ್ಟೆನೆ, ಪಾಸ್ಟ್ ಟೆನ್ಸ್ ಫಾರಮ್ ಆಫ್ ದಿ ವರ್ಬು ಪುಟ್ಟೆನೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರಮ್ ಆಫ್ ದಿ ವರ್ಬು ಕೂಡ ಪುಟ್ಟೆನೆ. ಕೆಲವು ವರ್ಡ್ಗಳು ಬರ್ತವೆ, ಪುಟ್, ಶಟ್, ಕಟ್, ಈ ಥರದವೆಲ್ಲ ಏನಾಗುತ್ತೆ ಅಂದರೆ ಎಲ್ಲ 3 ಫಾರಮ್ ಒಂದೇ ಇರುತ್ತೆ. ಹಾಗಾಗಿ ಇಲ್ಲಿ ದ ಎಲಿಫೆಂಟ್ ಅನ್ನೋದು ಆ ಒಂದು ಸಬ್ಜೆಕ್ಟ್ ಏನಿದೆ ಸಿಂಗ್ಯುಲರ್ ಅಲ್ವಾ, ಎಲಿಫೆಂಟ್ ಒಂದೇನೆ. ಹಾಗಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದ್ದರೆ ದ ಎಲಿಫೆಂಟ್ ಪುಟ್ಸ್ ಅಂತ ಆಗ್ತಾಯಿತ್ತು, ಎಲಿಫೆಂಟ್ ಪುಟ್ಸ್. ಸೊ ಅಲ್ಲಿ ಪುಟ್ಸ್ ಅಂತ ಇಲ್ಲ, ಪುಟ್ ಅಂತ ಐತೆ ಅಂದರೆ ಅದು ಪಾಸ್ಟ್ ಟೆನ್ಸ್ ಫಾರಮ್ ಆಫ್ ದಿ ವರ್ಬು. ಹಾಗಾಗಿ ಡಿಡ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್. ಡಿಡ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಸ್ಲೋಲಿ ಅನ್ನೋದ್ರಿಂದ ಹೇಗೆ, ಇದು ಅಡ್ವರ್ಬ್, ಕೆಲಸ ಹೇಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಹೇಗೆ, ಹೌ. ಹಾಗಾಗಿ ನಾವೇನು ಮಾಡ್ತೀವಿ, ಹೌ ಡಿಡ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಟ್. ಹೌ ಡಿಡ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ inside the hut. Okay, next, the lion wanted to have peace and tranquility in his kingdom. The lion wanted to have peace and tranquility in his kingdom. ಸೊ ಇದು ವಾಂಟೆಡ್ ಅಂತಕ್ಕಂಥ ಸಬ್ಜೆಕ್ಟ್ ಆದಮೇಲೆ, ವಾಂಟೆಡ್ ಅನ್ನುವ ವರ್ಬ್ ಆದಮೇಲೆ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಬಂದಿದೆ. ಹಾಗಾಗಿ ನಾವೇನು ಮಾಡಬೇಕಾದ ಅದನ್ನು ಎಸ್ ಆರ್ ನೋ ಟೈಪ್ ಆಗಿ ಫಸ್ಟಿಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಡಿಡ್ ದ ಎಲಿಫೆಂಟ್ ವಾಂಟ್, ಡಿಡ್ ದ ಎಲಿಫೆಂಟ್ ವಾಂಟ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಇನ್ ಹಿಸ್ ಕಿಂಗ್ಡಮ್.
ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂದು ಏನನ್ನ ಅಲ್ವಾ. ಹಾಗಾಗಿ ವಾಟ್ ಅಂತಕ್ಕಂಥದ್ದನ್ನು ಹಾಕ್ತೇವೆ. ವಾಟ್ ಡಿಡ್ ದ ಎಲಿಫೆಂಟ್ ವಾಂಟ್. ನೋಡಿ, ವಾಂಟ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಹಾಕ್ತೇವೆ. ವಾಟ್ ಡಿಡ್ ದ ಎಲಿಫೆಂಟ್ ವಾಂಟ್ ಟು ಹ್ಯಾವ್. ದ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅನ್ನೋದು ಆನ್ಸರ್ ಆಗುತ್ತೆ, ಅದನ್ನು ಬಿಟ್ಟುಬಿಡ್ತೇವೆ. ಇನ್ ಹಿಸ್ ಕಿಂಗ್ಡಮ್. ಸೊ ಹಾಗಾಗಿ ಕ್ವೆಶನ್ ಏನಾಗುತ್ತೆ, ವಾಟ್ ಡಿಡ್ ದ ಲಯನ್ ವಾಂಟ್ ಟು ಹ್ಯಾವ್ ಇನ್ ಹಿಸ್ ಕಿಂಗ್ಡಮ್. ವಾಟ್ ಡಿಡ್ ದ ಲಯನ್ ವಾಂಟ್ ಟು ಹ್ಯಾವ್ ಇನ್ ಹಿಸ್ ಕಿಂಗ್ಡಮ್. The people around him looked like hungry wolves. Look here. The people around him looked like. Looked ಅನ್ನೋದು past tense form of the verb ಇದೆ. ಹಾಗಾಗಿ ಏನಾಗುತ್ತೆ, ಸೊ ಲುಕ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಆಗುತ್ತೆ. ಅದನ್ನು ಹೆಸರು ಟೈಪ್ ಮಾಡಿದ್ರೆ ಡಿಡ್ ದ ಪೀಪಲ್ ಅರೌಂಡ್ ಹಿಮ್ ಲುಕ್, ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್, ಲುಕ್ ಲೈಕ್ ಹಂಗ್ರಿ ವೂಲ್ವ್ಸ್. ಸೊ ಹೇಗೆ ಕಾಣ್ತಾ ಇದ್ದಾರೆ, ಲೈಕ್ ಹಂಗ್ರಿ ವೂಲ್ವ್ಸ್, ಹಸಿದಿರ್ತಕ್ಕಂಥ ತೋಳಗಳ ಹಾಗೆ. ಹಾಗಾಗಿ ಏನಾಗುತ್ತೆ, ಹೌ ಡಿಡ್ ದ ಪೀಪಲ್ ಅರೌಂಡ್ ಹಿಮ್, ಹೌ ಡಿಡ್ ದ ಪೀಪಲ್ ಅರೌಂಡ್ ಹಿಮ್ ಲುಕ್, ಅಷ್ಟೇ. ಹೌ ಡಿಡ್ ದ ಪೀಪಲ್ ಅರೌಂಡ್ ಹಿಮ್ ಲುಕ್ ಅಥವಾ ಲುಕ್ ಲೈಕ್ ಕ್ವೆಶನ್ ಮಾರ್ಕ್. ದ ಬಿಗ್ ಸಿಟಿ ವಾಸ್ ಸಿಚುವೇಟೆಡ್ ಇನ್ ದ ವ್ಯಾಲಿ ಆಫ್ ಎ ಮೌಂಟನ್. ಇದು ನೋಡಿ, ಇದು ಕೂಡ ಪ್ಲೇಸ್ ಆಗೋದ್ರಿಂದ ಅಲ್ಲಿಗೆ ನಾವು ವೇರ್ ಅಂತಕ್ಕಂಥದ್ದನ್ನ, ಆಮೇಲೆ ವೇರ್ ಕ್ವೆಶನ್ ವರ್ಡು, ಆಮೇಲೆ ಹೆಲ್ಪಿಂಗ್ ವರ್ಬ್ ವಾಸ್ ಇದೆ. ವೇರ್ ವಾಸ್, ಆಮೇಲೆ ಸಬ್ಜೆಕ್ಟು ದ ಬಿಗ್ ಸಿಟಿ, ಆಮೇಲೆ ವರ್ಬು ಸಿಚುವೇಟೆಡ್. ವೇರ್ ವಾಸ್ ದ ಬಿಗ್ ಸಿಟಿ ಸಿಚುವೇಟೆಡ್. ಮಾರಾ ಮೆಟ್ ದ ಕಿಂಗ್ ಅಟ್ ಹಿಸ್ ಪ್ಯಾಲೇಸ್. ಅಗೈನ್ ಅಟ್ ಹಿಸ್ ಪ್ಯಾಲೇಸ್ ಅನ್ನೋದು ವೇರ್, ಆ ಜಾಗ. ಹಾಗಾಗಿ ಮೆಟ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಇದು ಅಲ್ವಾ. ಹಾಗಾಗಿ ಇದು ಇಂಗ್ಲಿಷ್ ಮೆಟ್. ವೇರ್ ಡಿಡ್ ಮಾರಾ ಮೀಟ್ ದ ಕಿಂಗ್ ಅಟ್ ಮಿಡ್ ನೈಟ್. ವೇರ್ ಡಿಡ್ ಮಾರಾ ಮೀಟ್ ದ ಕಿಂಗ್ ಅಟ್ ಮಿಡ್ ನೈಟ್. ಸೊ ಅದು ಆನ್ಸರ್ ಏನಾಗುತ್ತೆ, ಅಟ್ ಹಿಸ್ ಪ್ಯಾಲೇಸ್. ಅಟ್ ಹಿಸ್ ಪ್ಯಾಲೇಸನ್ನು ನಾವು ಬಿಟ್ಟುಬಿಡ್ತೇವೆ. ಉದ್ಯಾನ್ ಎಕ್ಸ್ಪ್ರೆಸ್ ಲೀವ್ಸ್ ಬ್ಯಾಂಗ್ಳೂರ್ ಅಟ್ 8 PM ಫಾರ್ ಮುಂಬೈ. ಸೊ ಹಾಗಾಗಿ ಲೀವ್ಸ್ ಅಂತಕ್ಕಂಥದ್ದು, ಲೀವ್ಸ್ ಅನ್ನೋದೇನಾಗುತ್ತೆ, ಇಟ್ ಈಸ್ ದ ವರ್ಬ್. ಹಾಗಾದ್ರೆ ನಾವು ಅದನ್ನು ಎಂದಕ್ಕೆ ಹಾಕಿದ್ರೆ ಡಸ್ ಉದ್ಯಾನ್ ಎಕ್ಸ್ಪ್ರೆಸ್ ಲೀವ್. ಸೊ ಹೆಲ್ಪಿಂಗ್ ವರ್ಬ್ ಹಾಕಿದ್ದೇವೆ. ಉದ್ಯಾನ್ ಎಕ್ಸ್ಪ್ರೆಸ್ ಲೀವ್ ಬ್ಯಾಂಗ್ಳೂರ್ ಅಟ್ 8 PM ಫಾರ್ ಮುಂಬೈ. ಅಟ್ 8 PM ಅನ್ನೋದ್ರಿಂದ ಟೈಮ್, ವೆನ್. ಸೊ ವೆನ್ ಡಸ್ ಉದ್ಯಾನ್ ಎಕ್ಸ್ಪ್ರೆಸ್ ಲೀವ್ ಬ್ಯಾಂಗ್ಳೂರ್ ಫಾರ್ ಮುಂಬೈ. So this is about the WH questions. So students, this is what I could do for today. In my next session I will be dealing with the question tags. So till then, thank you for watching and goodbye. May God bless you. Thank you all.